ಶ್ರೀ ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಪಂಚತನ್ಮಾತ್ರ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ಎಲ್ಲ ವಿಷಯ ನಾನು ಕವರ್ ಮಾಡ್ತಾಯಿದ್ದೆ, ಯಾವುದೂ ವಿಷಯ ಬಿಟ್ಟಿಲ್ಲ. ಆದರೆ ಬಹಳ ವಿಸ್ತಾರವಾಗಿ ಹೇಳ್ತಾ ಇಲ್ಲ. ಅಂದರೆ ಎಕ್ಸಾಂಪಲ್ ಕೊಟ್ಟು ಮಾಡಿ ವಿವರಣೆ ಆ ರೀತಿ ಮಾಡ್ತಾ ಇಲ್ಲ. ಶಬ್ದ ಅರ್ಥವನ್ನು ಆ ವಿಷಯ ಸಾರವನ್ನು ಮಾತ್ರ ನಾನು ಸರಿಯಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇದನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು. ಈಗ 11 ನುಡಿ ಆಗಿದೆ. 12ನೇ ನುಡಿ ಓದೋದಿಲ್ಲ, ಟು ಸೇವ್ ಟೈಮ್. ಯಾಕಂದರೆ ನೀವು ಪುಸ್ತಕ ಮುಂದೆ ಇಟ್ಕೊಂಡೇ ಅಧ್ಯಯನ ಮಾಡಬೇಕು. ಭಾರಬೃನ್ನಾಮಕನ 1674 ಭಾರಭೃತ್ ಅಂತ ಹೆಸರಿನಿಂದ ಭಗವಂತ ವ್ಯಾಪ್ತನಾಗಿದ್ದಾನೆ. ಎಷ್ಟು? 1674. 1624 ರೂಪದಿಂದ ಭಗವಂತ ವ್ಯಾಪ್ತನಾಗಿದ್ದಾನೆ. ಈ ಸಂಖ್ಯೆ ಹೇಗೆ? ಇದು ವಿಷ್ಣು ಸಹಸ್ರನಾಮದಲ್ಲಿ ಬಂದಂಥ ಹೆಸರು. ಭಾರಭೃತ್ ಅಂತ ಭಗವಂತದ್ದು ವಿಷ್ಣು ಸಹಸ್ರನಾಮದಲ್ಲಿ ಬಂದಂಥ ಹೆಸರು. ಸೊ ಇದು ವಿಭಾಗ ಮಾಡಿದ ಭಾರಭೃತ್. ಭಾರ ಅಂತಂದ್ರೆ ನಾವು ಭೋಜನ ಸಂಧಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಹೇಗೆ ನಾವು ಮಾಡಬೇಕು, ಸಂಖ್ಯೆಯನ್ನು ಹೇಗೆ ಗಣನೆ ಮಾಡಬೇಕು ಅಂತಂದ್ಬಿಟ್ಟು. ಈ ಭದು 4ನೇ ಅಕ್ಷರ, ರ 2ನೇ ಅಕ್ಷರ. ಸೊ ಅದಕ್ಕೆ ಅದು 42 ಉಲ್ಟಾ ಮಾಡ್ಬೋತೀವಿ. ಸೊ 24 ಆಗ್ತದೆ. ಅದೇ ರೀತಿಯಾಗಿ ಭಾರಭೃತ್. ಆಮೇಲೆ ಸೊ ಅದಕ್ಕೆ ಇದು ಭಾರಭೃತ್ ಅಂತ ಈ ರೀತಿಯಾಗಿ ತೊಗೊಂಡು ಆಮೇಲೆ ಇದು 24, 16 ಅದನ್ನು ತಿರ್ಗಾ ಹೀಗೆ ವ್ಯತ್ಯಾಸ ಮಾಡಿ ಇಟ್ಟಿದ್ದಾರೆ. ಈಗ ಹರಿಕಥಾನುಸಾರದಲ್ಲಿ ಸಂಖ್ಯೆ ಗಣನೆ ಮಾಡುವಂಥ ಈ ರೀತಿಯಾದಂಥ ಪದ್ಧತಿ ಇದೆ. ಸೊ ಇದು ಭಾರಬೃನ್ನಾಮಕನು 1674 ಅಂದರೆ 1624 ರೂಪದಿಂದ ಮೂರ್ತಿಗಳು ಚರ ಅಚರದಿ ಸರ್ವತ್ರ ತುಂಬಿಹನು. ಚರ ಅಚರ ಅಂತಂತಾರೆ. ಚರ ಅಂತಾರೆ ಚೇತನ, ಅಚರ ಅಂತಾರೆ ಒಂದೇ ಕಡೆ. ಗಿಡಗಳಿಗೆ ಕೂಡ ಅಚರ ಅಂತಾರೆ. ಯಾಕಂದರೆ ಅವ್ರು ಚೇತನ ಇದ್ದಾರೆ, ಆದರೂ ಕೂಡ ಅವರು ಒಂದೇ ಕಡೆ ಇರ್ತಾರೆ. ಅದಕ್ಕೂ ಅಚರ ಅಂತ ಹೇಳ್ತಾರೆ. ಅದಕ್ಕೆ ಜರ ಚೇತನ ಅಂತ ತೊಗೋಬೇಕು ನಾವು. ಎಲ್ಲ ಕಡೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಈ ಭಾರಭೃತ್ ಅಂತ ಹೆಸರು ಬಂದಿದಲ್ಲ. ಸೊ ಇದು ಏನು ಅಂತಂದರೆ ಇದು ಒಂದು ಭಾರವನ್ನು ಹೊತ್ತಿದ್ದಾನೆ. ಏನು ಭಾರ ಹೊತ್ತಿದ್ದಾನೆ? ಬ್ರಹ್ಮಾಂಡ ಭಾರವನ್ನು ಹೊತ್ತಿದ್ದಾನೆ. ಆಮೇಲೆ ರಮಾದೇವರು ಕೂಡ ಕೂರ್ಮ ರೂಪದಿಂದ ಬ್ರಹ್ಮಾಂಡವನ್ನು ಹೊತ್ತಿದ್ದಾನೆ. ಆಮೇಲೆ ಇದು ವಿಷ್ಣು ಕೂರ್ಮ, ಅದರ ಮೇಲೆ ವಾಯು ಕೂರ್ಮ, ಅದರ ಮೇಲೆ ಶೇಷದೇವರು, ಅದರ ಮೇಲೆ ಬ್ರಹ್ಮಾಂಡ ಇದೆ ಅಂತ ಕೂಡ ಹೇಳ್ತೀವಿ. ಸೊ ಅದಕ್ಕೆ ಇಲ್ಲಿ ರೀತಿಯಾಗಿ ಇದು ಬ್ರಹ್ಮಾಂಡ ಒಳಗಡೆ ಶೇಷದೇವರು, ಅದರ ಮೇಲೆ ಎಲ್ಲ ಲೋಕಗಳಂತ ಹೇಳ್ತೀವಿ. ಈ ಬ್ರಹ್ಮಾಂಡ ಹೊರಗಡೆ ವಾಯುದೇವರು ಮತ್ತು ಲಕ್ಷ್ಮ ಮತ್ತು ವಿಷ್ಣುವರು ಕೂರ್ಮದಿಂದ ರೂಪದಿಂದ ಇದ್ದಾರೆ ಅಂತ. ಇದು ಬ್ರಹ್ಮಾಂಡವನ್ನು ಹೊತ್ತಿದಂಥ ಕೂರ್ಮ ರೂಪ ಭಗವಂತಂದು. ಅದಾದಮೇಲೆ ಲಕ್ಷ್ಮೀದೇವಿನ ಕೂಡ ಧಾರಣೆ ಮಾಡಿದ್ದಾನೆ. ಅದಕ್ಕೆ ಅವಳಿಗೆ ಭದ್ರೆ ಧಾರಣೆ ಮಾಡಿದ್ದಾನೆ ಅಂತಂದ್ಬಿಟ್ಟು ಅದಕ್ಕೆ ಹೊರೆಯೋದು ಹೊತ್ತಿದ್ದಾನೆ ಅಂತ. ಅದಕ್ಕೆ ಇದು ಭಾರಭೃತ್ ಅಂತ ಹೇಳ್ತಾರೆ. ಭಾರಬೃನ್ನಾಮಕನು 1624 4 ಜಡಗಳಲ್ಲಿ, ಅದು 6 × 4 24 ರೂಪದಿಂದ ಜಡಗಳಲ್ಲಿ ಇದ್ದಾನೆ. 16 ಚೇತನಗಳಲ್ಲಿ, 16 ರೂಪದಿಂದ ಚೇತನಗಳೊಳಗಡೆ 16 ರೂಪದಿಂದ ಇದ್ದಾನೆ. ಅದು 2, ಇದು 24, 16 ಎರಡು ಈ ವ್ಯತ್ಯಾಸ ಮಾಡಿ ಇಟ್ಬಿಟ್ರೆ ಅದು 1624 ಆಗ್ತದೆ. ಸೊ 1624 ಆಗ್ತದೆ. ಆ ರೀತಿಯಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾಗಿ ಸಂಖ್ಯೆಯನ್ನು ಗಣನೆ ಮಾಡುವುದು ಪದ್ಧತಿ ಇದೆ. ಸೊ 16 ಚೇತನಗಳು ಚಿಂತಿಸಿ ತೋರಿಕುಂಬನು ತನ್ನ ರೂಪ ಸರ್ವಠಾವಿನಲ್ಲಿ ಸದಾ ಕಾಲದಲ್ಲಿ ಎಲ್ಲ ಕಡೆ ತನ್ನ ರೂಪವನ್ನು ತೋರಿಸ್ತಾನೆ. ಅಂದರೆ ರೂಪದಿಂದ ಬ್ರಹ್ಮಾಂಡನು ಹತ್ತಿದ್ದಾನೆ, ರಮಾದೇವಿಯನ್ನು ಹೊತ್ತಿದ್ದಾನೆ ಅಂತಂದರೆ ಎತ್ಕೊಂಡು ನಿಂತಿದೆ ಅಂತಲ್ಲ, ತನ್ನ ಹೃದಯದಲ್ಲಿ ಅವಳಿಗೆ ವಾಸ ಕೊಟ್ಟಿದ್ದಾನೆ. ಅಲ್ಲಿ ಹೃದಯದಲ್ಲಿ ಕೂಡ ಅವಳಿಗೆ ಸ್ಥಾನವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಅವನಿಗೆ ಭಾರಬೃನ್ನಾಮಕನು ಭಾರಭೃತ್ ಅಂತ ಹೆಸರು.
ಈ ಹೆಸರದಿಂದ ಯಾಕೆ ಅಂತಂದರೆ ಈ ರೀತಿಯಾಗಿ ಅರ್ಥವನ್ನು ಕೊಟ್ಟಿದ್ದಾರೆ ಜಗನ್ನಾಥದಾಸರು ನಮಗೆ. ಇನ್ನು 13ನೇ ನುಡಿ, ಮಿಸುನ ಮೇಲಿಹ ಮಣಿಯವಳು ರಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ ಬಿಸಜಡ ಆಧಾರಕನು ಅಧೇಯನೆಂದೆನಿಸಿ. ಮಿಸುನ ಮೇಲೆ ಅಂತಂದ್ರೇನು, ಈ ಸ್ವರ್ಣದಲ್ಲಿ ಆಭರಣಗಳನ್ನು ಮಾಡ್ತಾರೆ. ಆಭರಣದಲ್ಲಿ ಹೆಂಗೆ ಮಾಡ್ತಾರೆ ಎಲ್ಲ, ಅದಕ್ಕೆ ಬೇಸು ಬಂಗಾರ ಇಟ್ಟಿದ್ದಾರೆ. ಆ ಬಂಗಾರ ಒಳಗಡೆ ಬೇರೆ 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 ಮಣಿಗಳನ್ನು, ಕಲರ್ಫುಲ್ಲಾಗಿಂಥ ಬೇರೆ ಬೇರೆ ಥರದ ಮಣಿಗಳನ್ನು ಒಂದು ಜೋಡಿಸಿಬಿಟ್ಟು ಅದನ್ನು ಒಂದು ಆಭರಣ ಮಾಡಿರ್ತಾರೆ. ಅದೇ ರೀತಿಯಾಗಿ ಬಂಗಾರದ ಮೇಲೆ ಹೇಗೆ ನವರತ್ನ ಮಣಿಗಳನ್ನು ಹೇಗೆ ಶೋಭಿಸ್ತಾವೋ ಅದೇ ರೀತಿಯಾಗಿ ಅಚಿನ್ನ ಭಕ್ತರು ಅಂತಾರೆ ರುಜುಗಣಸ್ಥದವರು ಅಂತಂದರೆ ಇವರು ಅಚಿನ್ನ ಭಕ್ತರು ಅಂತಾರೆ. ಸತತವಾಗಿ ಅಚಿನ್ನ ಭಕ್ತರ ಶಬ್ದಕ್ಕೆ ಭಾಳ ವಿಸ್ತಾರವಾದಂಥ ಅರ್ಥ ಇದೆ. ಅಂದರೆ ಸತತವಾಗಿ ಭಗವಂತನ ಭಕ್ತರು ಅವರು. ಮತ್ತು ಶ್ರೇಷ್ಠವಾದಂಥದ್ದು ಜ್ಞಾನ. ಅವರು ಅವತಾರ ಮಾಡಿದರೂ ಕೂಡ ಅವರ ಜ್ಞಾನ ಬಲ ಶಕ್ತಿ ಯಾವುದು ಕಡಿಮೆ ಆಗುವುದಿಲ್ಲ. ಆದರೆ ಪ್ರಸಂಗಾನುಸಾರವಾಗಿ ಎಷ್ಟು ಬೇಕೋ ಅಷ್ಟೇ ಪ್ರಕಟ ಮಾಡ್ತಾರೆ. ಸೊ ಈಗ ಪರಶುಕ್ಲತ್ರಯರು ಅಂತ ಹೇಳ್ತೀವಿ, ಅವರೇ ಅಚಿನ್ನ ಭಕ್ತರು ಅಂತ ಹೇಳ್ತಾರೆ. ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಇವರಿಗೆ ಅಚಿನ್ನ ಭಕ್ತರು. ಲಕ್ಷ್ಮೀ ದೇವತೆ ಇದ್ದೇ ಇದ್ದಾಳೆ. ಸೊ ಇವರು ಅಚಿನ್ನ ಭಕ್ತರು ಇದ್ದಾರೆ. ಅವರು ರಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ ಬಿಸಜಡ ಆಧಾರಕನು, ಬಿಸಜ ಆಂಡ ಅಂದರೆ ಬ್ರಹ್ಮಾಂಡದಲ್ಲಿ ಆಧಾರಕನು ಆಧೇಯನೆಂದೆನಿಸಿ. ಅಂದರೆ ಇದು ಆಶ್ರಯವನ್ನು ಹೊಂದುವವನು, ಆಶ್ರಯವನ್ನು ಕೊಟ್ಟಿದ್ದಾನೆ. ಇದೆಲ್ಲ ಬ್ರಹ್ಮಾಂಡಕರು ಎಲ್ಲರೂ ಆಶ್ರಯನಾಗಿ ಇದ್ದಾನೆ ಭಗವಂತ. ಅಂದರೆ ಅವನಿಗೆ ಆಶ್ರಯ ಇಲ್ಲ, ಅವನು ಬೇರೆಯವರಿಗೆ ಆಶ್ರಯ ಕೊಟ್ಟಿದ್ದಾನೆ ಅಂತ. ಸೊ ಇದು ಬ್ರಹ್ಮಾದಿ ಅಚಿನ್ನ ಭಕ್ತರಾದಂಥ ಬ್ರಹ್ಮಾದಿ ಮನದಲ್ಲಿ ಕೂಡ ಭಗವಂತ ಇದ್ದಾನೆ. ಅವ್ರಿಗೆ ಅಲ್ಲಿ ಕೂಡ ಅವನು ವ್ಯಾಪ್ತನಾಗಿದ್ದಾನೆ. ಅವ್ರದ್ದು ಅಚಿನ್ನ ಭಕ್ತಿಯನ್ನು ಅವನು ಸ್ವೀಕಾರ ಮಾಡ್ತಾನೆ. ಆಮೇಲೆ ಬ್ರಹ್ಮಾಂಡಕ್ಕೆ ಆಧಾರನಾಗಿ ಇದ್ದಾನೆ. ಆಧೇಯನೆಂದೆನಿಸಿ ಅಂದರೆ ಆಶ್ರಯನಾಗಿ ಇದ್ದಾನೆ, ಆಶ್ರಯ ಕೊಡ್ತಾ ಇದ್ದಾನೆ ಭಗವಂತ. ಆಮೇಲೆ 242 ರೂಪದಿ, ದ್ವಿಶತ ಅಂತಂದರೆ 242 200 ಹೇಗೆ ಬಂತು? ಆಧಾರನಾಗಿದ್ದಾನೆ. ಆಧಾರ, ಆಧೇಯ 2 ಶಬ್ದ ಇದೆ. ಆಧಾರನಾಗಿರ್ತಾನೆ, ಅವನೇ ಆಧಾರ ಕೊಟ್ಟಿದ್ದಾನೆ. ಆಧಾರ ಅಂತಂದರೆ ಅವನೇ. ಈಗ ಯಾರಿಗೆ ಆಧಾರ ಕೊಟ್ಟಿದ್ದಾನೆ ಅವ್ರ ಆಧಾರ. ಯಾರು ಆಧೇಯ ಅಂತಂದರೆ ಯಾರಿಗೆ ಅವ್ರು ಕೊಟ್ಟಿದ್ದಾನೆ ಅವನೇ ಕೊಟ್ಟಿದ್ದಾನೆ, ಅವನು ಆಧೇಯ. ಸೊ ಇದಕ್ಕೆ ಆಧಾರನಾಗಿ 242 ರೂಪದಿಂದ ಇದ್ದಾನೆ. ಆಮೇಲೆ ಆಧೇಯನಾಗಿ 142 ರೂಪದಿಂದ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಧೇಯನೆಂದೆನಿಸಿ 248 ರೂಪದಿ. ಆಮೇಲೆ ಶಶಿಯೊಳಪ್ಪನು ಶಶದೊಳಗೆ, ಶಶಿ ಅಂತಂದರೆ ಚಂದ್ರನೊಳಗಡೆ ಕೂಡ ವ್ಯಾಪ್ತನಾಗಿದ್ದಾನೆ. ಅಂದರೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ಚಂದ್ರನ ಉದಾಹರಣೆ. ಈಗ ಚಂದ್ರನಲ್ಲಿ ಮೊಲ ಇದೆ, ಒಂದು ಕಪ್ಪು ಚುಕ್ಕೆ ಇದೆಯಲ್ಲ, ಅದು ಮೊಲ ರೂಪದಲ್ಲಿ ಇದೆ, ಮೊಲ ಶೇಪ್ನಲ್ಲಿ ಇದೆ. ಅದಕ್ಕೆ ಆ ಮೊಲಕ್ಕೆ ಚಂದ್ರ ಹೇಗೆ ಆಧಾರ ಕೊಟ್ಟಿದ್ದಾನೋ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಭಗವಂತ ಈ ಬ್ರಹ್ಮಾಂಡಕ್ಕೆ ಆಧಾರನಾಗಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಶೋಭಿಸುವ 42 ಶತ ರೂಪದಲ್ಲಿ ಬಿಡದೆ, 142 ರೂಪದಿಂದ ಅಧೇಯರಿಯಾಗಿ 142 ರೂಪದಿಂದ. ಆಮೇಲೆ ಆಧಾರನಾಗಿ 42 ರೂಪದಿಂದ. ಅಂದರೆ ಆಧಾರ ಕೊಡುವವನು ಅಧೇಯ ಅಂತಂದರೆ ಯಾರು ಆಧಾರ ತಗೊಳ್ತಾರೋ ಅವರು ಅಧೇಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 13ನೇ ನುಡಿ ಆಯಿತು. ಇನ್ನು 14ನೇ ನುಡಿ. 14ನೇ ನುಡಿದಲ್ಲಿ 2008 ರೂಪವನ್ನು ಅರಿತು ಸರ್ವ ಪದಾರ್ಥದಲ್ಲಿ ಶ್ರೀವರನ ಪೂಜೆ ಮಾಡುವರಗಳ ಬೇಡುಕೊಂಡಾಳು. ಅಂದರೆ ಇಲ್ಲಿ 2008 ರೂಪ, ಅಂದರೆ 2008 ರೂಪವನ್ನು ಅರಿತು ಅಂತ ಹೇಳ್ತಾರೆ. ಇಷ್ಟು ರೂಪ ಎಲ್ಲಿಂದ ಬಂತು ಅಂತಂದರೆ ಈಗ ಹಿಂದಿನ 2 ನುಡಿಯಲ್ಲಿ ಅಲ್ಲಿ ಬಂದಂಥ ಈ 14 ನುಡಿ ಹೇಳ್ತಾ ಇದ್ವಿ. 12 ಮತ್ತು 13ನೇ ನುಡಿಯಲ್ಲಿ ಬಂದಂಥದ್ದು, 12ನೇ ನುಡಿ ಬಂದಂಥದ್ದು 2 ಸಂಖ್ಯೆಯನ್ನು ಸೇರಿಸಿದ್ದಾರೆ. 12ನೇ ನುಡಿಯಲ್ಲಿ 1624 ಅಂತ ಬಂತು. 13ನೇ ನುಡಿಯಲ್ಲಿ 242, ಆಮೇಲೆ 142 ಬಂತು. ಆಮೇಲೆ ಇಷ್ಟೆಲ್ಲನೂ ಸೇರಿಸಿ 2008 ಆಗ್ತದೆ. ಇಷ್ಟು ರೂಪದಿಂದ
ಸರ್ವತ್ರದಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಈ ಸರ್ವತ್ರ ಅಂತಂದರೆ ಏನಾಯಿತು, ಇಲ್ಲಿ ಜಡಚೇತನ ಒಳಗಡೆ ಆಯಿತು, ಬ್ರಹ್ಮಾದಿ ದೇವತೆಗಳಲ್ಲಿ ಆಯಿತು. ಅದಕ್ಕೆ ಉದಾಹರಣೆಯಾಗಿ ಚಂದ್ರನ ಕೊಟ್ಟಿದ್ದಾರೆ. ಅದರಲ್ಲಿ ಆಧಾರ ಆಧೇಯ ಅಂತ ಹೆಸರಿನಿಂದ ಅಲ್ಲಿ ಆಧಾರನಾಗಿ ಭಗವಂತ ಇದ್ದಾನೆ. ಯಾಕಂದರೆ ಚಂದ್ರ ಹೇಗೆ ಮೂಲಕ್ಕೆ ಆಧಾರನಾಗಿ ಕೊಟ್ಟಿದ್ದಾನೆ, ಹಾಗೆ ಭಗವಂತನು ಕೂಡ ಈ ಬ್ರಹ್ಮಾಂಡಕ್ಕೆ ಆಧಾರನಾಗಿದ್ದಾನೆ, ಲಕ್ಷ್ಮೀದೇವಿಗೆ ಆಧಾರನಾಗಿದ್ದಾನೆ. ಹೀಗೆ ಜಡಗಳಲ್ಲಿ ಚೇತನಗಳಲ್ಲಿ ಭಗವಂತ ಆಧಾರನಾಗಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದನ್ನೆಲ್ಲ ತಿಳ್ಕೋಬೇಕು. ಅದಕ್ಕೆ ಇಲ್ಲಿ 2008 ರೂಪಗಳನ್ನು ಅಂತ ಹೇಳ್ತಾ ಇದ್ದಾರೆ. ಬರಿದೆ ಜಲದಲ್ಲಿ ಮುಳುಗಿ ಬಿಸಿಲುಗಳು, ಅದು ವರಗಳ ಬೇಡು ಕೊಂಡಾಡು. ವರಗಳ ಅಂತಂದ್ರೇನು, ವರನ ಪೂಜೆ ಮಾಡು ಅಂದರೆ ಎಲ್ಲ ಕಡೆ ವ್ಯಾಪ್ತನಾದಂಥ ಸರ್ವಶ್ರೇಷ್ಠರಾದಂಥ ಸರ್ವಸ್ವತಂತ್ರನಾದಂಥ ಭಗವಂತ, ದೋಷ ದೂರರಾದಂಥ ಭಗವಂತ ಇಷ್ಟೆಲ್ಲ ರೀತಿಗಳು ವ್ಯಾಪ್ತನಾಗಿದ್ದಾನೆ. ಅಂದರೆ ಅವನೇ ಪ್ರೇರಕ, ಅವನೇ ನಿಯಾಮಕ. ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಅವನೇ ಪ್ರೇರಕ, ಅವನೇ ನಿಯಾಮಕನಾಗಿ ಇದ್ದಾನೆ ಭಗವಂತ. ಸರ್ವ ಪದಾರ್ಥದಲ್ಲಿ ವ್ಯಾಪ್ತರಾಗಿದ್ದಾನೆ. ಅದಕ್ಕೆ ವರಗಳ ಬೇಡು ಕೊಂಡಾಡು. ವರಗಳಂತಂದರೆ ನನಗೆ ಮತ್ತೆ ನೌಕರಿ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು. ಈ ವರಗಳೆಲ್ಲ ಜಗನ್ನಾಥದಾಸರ ಲೌಕಿಕವಾದಂಥ ವಿಷಯ ಯಾವುದು ಹೇಳೋದೇ ಇಲ್ಲ. ಅವರೇನು ಹೇಳ್ತಾರೆ, ವರಗಳಂತಂದ್ರೇನು ಮೋಕ್ಷವನ್ನು ಕೊಡುವ, ಮೋಕ್ಷವನ್ನು ಬೇಡು ಕೊಂಡಾಡು, ಅದು ಸಂತೋಷ ಪಡಬೇಕು. ಅದು ಭಗವಂತನ ಇಷ್ಟ ರೀತಿಯಾದಂಥದ್ದು ರೂಪಗಳನ್ನು ಚಿಂತನೆ ಮಾಡಿ ಅವನೇ ಪ್ರೇರಕ, ಅವನೇ ನಿಯಾಮಕ, ಅವನೇ ಆಧಾರನಾಗಿದ್ದಾನೆ. ನಮಗೆ ಅವನು ಆಧಾರನಾಗಿದ್ದಾನೆ, ನಾವು ಆಧಾರನಾಗಿ ಅವನು ಆಧಾರನಾಗಿ ಕೊಟ್ಟಿದ್ದಾನೆ, ನಾವು ಅಧೇಯನಾಗಿದ್ದೀವಿ. ಹೀಗೆ ಚಿಂತನೆ ಮಾಡು. ಆಮೇಲೆ ಇಷ್ಟೆಲ್ಲ ಚಿಂತನೆ ಮಾಡಿದ್ರೆ ಮೋಕ್ಷ ಕೊಡ್ತಾರೆ. ಮೋಕ್ಷ ಸಿಕ್ಕ ಮೇಲೆ ಕೊಂಡಾಡುವುದೇ ಸಂತೋಷ ಪಡುವಂತಿಗಳು ಹೇಳ್ತಾ ಇದ್ದಾರೆ. ಸೊ ಬೇಡು ಕೊಂಡಾಡು. ಬರಿದೆ ಜಲದಲ್ಲಿ ಮುಳುಗಿ ಬಿಸಿಲುಗಳು ಬೆರಳು ಎಣಿಸಿದರೇನು. ಇದು ಬಹಳ ಮಹತ್ವವಾದಂಥದ್ದು. ನಾನು ಪದೇ ಎಲ್ಲರೂ ಹೇಳ್ತಾ ಇರ್ತೀನಿ, ಎಲ್ಲ ಎಷ್ಟೇ ಅಧ್ಯಯನ ಮಾಡಲಿ ಜ್ಞಾನ ಮುಖ್ಯ, ಅದರಲ್ಲಿ ಸಂದೇಹವಿಲ್ಲ, ಎರಡು ಮಾತಿಲ್ಲ. ಜ್ಞಾನ ಮುಖ್ಯ, ಆದರೆ ಗಳಿಸಿದ್ದ ಜ್ಞಾನ ನಾನು ಆಚರಣೆದಲ್ಲಿ ತರುವುದನ್ನು ಮಹತ್ವದಂತ ಇದ್ದೇನೆ. ಸೊ ಇದಕ್ಕೆ ಇಷ್ಟೆಲ್ಲ ನಾವು ಜಗನ್ನಾಥದಾಸರೆಲ್ಲ ಸಂಖ್ಯೆ ಕೊಟ್ಟಿದ್ದಾರೆ. ಸರಿ, ಆ ಸಂಖ್ಯೆಯನ್ನು ನಮಗೆ ಜ್ಞಾಪಕ ಉಳಿದೇ ಹೋದರೂ ಕೂಡ ಅಂತೂ ಭಗವಂತ ನಮಗೆ ಆಧಾರನಾಗಿ ಇದ್ದಾನಂತೆ ಕನಿಷ್ಠ ಇಷ್ಟಾದರೂ ನಾವು ಜ್ಞಾಪಕ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅಲ್ವಾ. ಅದಕ್ಕೆ ಇಷ್ಟೆಲ್ಲ ನಾವು ಭಗವಂತ ರಚನೆಯಾಗಿದ್ದೀವಿ, ಅವನು ನಮಗೆ ಆಧಾರ ಕೊಟ್ಟಿದ್ದಾನೆ ಅಂತ ಈ ಚಿಂತನೆ ಇರದೇ ಎಷ್ಟು ಜಪ ಮಾಡಿದರೂ ಏನು ಪ್ರಯೋಜನವಿಲ್ಲ. ಬರಿದೆ ಜಲದಲ್ಲಿ ಮುಳುಗಿ, ಅದೇ ನದಿಯಲ್ಲಿ, ಸಾಗರದಲ್ಲಿ, ಸಮುದ್ರ ಸ್ಥಾನ ಅಲ್ಲ, ಸಮುದ್ರ ಸ್ಥಾನ ಬರೀ ಯಾತ್ರಾ ಹೊರ ಮಾತ್ರ ಅಷ್ಟೇ. ಅದಕ್ಕೆ ಜಲದಲ್ಲಿ ಮುಳುಗಿ ಅಂತಾರೆ. ನದಿ ಸ್ನಾನಕ್ಕೆ ಹೋಗ್ತೀವಿ, ಯಾತ್ರಾಕ್ಕೆ ಹೋಗ್ತೀವಿ, ಅಲ್ಲಿ ಸ್ನಾನ ಮಾಡ್ತೀವಿ. ಆದರೆ ಎಷ್ಟು ಬರೀ ಮುಳುಗಿ ಎದುರು ಪ್ರಯೋಜನವಿಲ್ಲ. ಈ ಅನುಸಂಧಾನ ಬರಬೇಕು ಅಂತ. ಅನುಸಂಧಾನಕ್ಕೆ ಹೆಚ್ಚು ಮಹತ್ವ ಇದೆ. ಬಿಸಿಲುಗಳು ಬೆರಳು ಎಣಿಸುವುದೇನು. ಮುಳುಗಿ ಬಿಸಿಲುಗಳು ಅಂದರೆ ಕೆಲವರು ಈಗ ಎಷ್ಟೆಷ್ಟು ಸಾವಿರ ವರ್ಷಗಟ್ಟಲೆ ಜಪ ಮಾಡಿದ್ರು ಅಂತ ಹೇಳ್ತೀವಿ. ಗಾಳಿ ಬಿಸಿಲು ಮಳೆ ಏನೂ ಚಿಂತೆ ಮಾಡ್ದಾನೆ ಒಂಟು ಕಾಲ ಮೇಲೆ ನಿಂತ್ಕೊಂಡು ಮಾಡ್ತಾಯಿದ್ರು ಅಂತೆಲ್ಲ ಇಲ್ಲ ಪುರಾಣದಲ್ಲೆಲ್ಲ ಕೇಳ್ತೀವಿ. ಈಗ ಕಲಿಯುಗದಲ್ಲಿ ಅದರ ಸಾಧ್ಯವಿಲ್ಲ. ಆದರೂ ಕೂಡ ಕೆಲವರೆಲ್ಲ ಅಷ್ಟು ಬಿಸಿಲು ಎಳಿತಾನೇನು ಅಷ್ಟು ಕಷ್ಟಪಟ್ಟು ಎಲ್ಲ ಒಂದು ಜಪ ಮಾಡಿಸುವುದನ್ನು ಬೆರಳು ಎಣಿಸಿರೋದು. ಅದನ್ನು ಜಪ ಮಾಡುವಾಗ ಬೆರಳು ಎಣಿಸ್ತೀವಲ್ವ. ಸೊ ಇಷ್ಟು ಜಪ ಮಾಡಿದರೂ ಪ್ರಯೋಜನ ಇಲ್ಲ. ಎಲ್ಲ ಯಾತ್ರೆಗಳನ್ನು ಮಾಡಿ ಎಲ್ಲ ಜಲದಲ್ಲಿ ತೀರ್ಥಕ್ಷೇತ್ರದಲ್ಲಿ ನಾವು ನೀರಲ್ಲಿ ಮುಳುಗಿ ಗಂಗೆಯಲ್ಲಿ ಮುಳುಗಿ ಆದರೂ ಕೂಡ ಏನೂ ಪ್ರಯೋಜನವಿಲ್ಲ. ಇನ್ನೊಂದು ಏನು ಹೇಳ್ತಾರೆ, ಸದ್ಗುರು ಹಿರಿಯರ ಅನುಸರಿಸಿರದೆ ಮರ್ಮವನು ಅರಿಯದಿಹ ನರನು. ಅಂದರೆ ಗುರುಗಳ ಉಪದೇಶ ಇಲ್ಲದೆ ನಮಗೆ ಅದು ಸಾಧ್ಯ ಆಗುವುದಿಲ್ಲ. ಅದೇ ನಾವು ಈಗ ಸೆಲ್ಫ್ ಸ್ಟಡಿ ಮುಂಚೆನೇ ಫಸ್ಟ್ ಪಲ್ಲವಿನಲ್ಲೇ ಜಗನ್ನಾಥದಾಸರು ಹೇಳಿಬಿಟ್ಟಿದ್ದಾರೆ. ಅದು ಕೇಳುವುದು ಅಂದ್ರೇನು, ಉಪದೇಶ ಕೊಡಬೇಕು. ಗುರುಗಳು ಯಾರು ತಿಳಿದವ್ರು ಇರ್ತಾರೋ ಅವ್ರ ಕಡೆಯಿಂದ ತಿಳ್ಕೊಂಡು ಹರಿಕಥಾಂಸಾರ ಅಧ್ಯಯನ ಮಾಡಬೇಕು ಅಂತ ಸ್ಟಾರ್ಟಿಂಗಲ್ಲಿ ಪಲ್ಲವಿನಲ್ಲೇ ಹೇಳ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸದ್ಗುರು ಹಿರಿಯರ ಅನುಸರಿಸರದೆ ಅಂದರೆ ಗುರುಗಳನ್ನು ನಾವು ಉಪದೇಶ ತಗೊಳ್ಳಾರ್ದೇನೆ ಹಿರಿಯರು ಮಾಡಿಕೊಟ್ಟಂಥದ್ದು ಅಂತಂದರೆ ನಮ್ಮ ಶ್ರೇಷ್ಠ ಗುರುಗಳಾದಂಥದ್ದು ಎಲ್ಲರೂ ಏನು ಅವರು ಅನುಸರಿಸಿದರದೆ ಅವರು ಅನುಸರಣೆ ಮಾಡದೇ ಹೋದರೆ ಆಮೇಲೆ ಮರ್ಮವನ್ನು ಅರಿಯದಿಹ ನರನು. ಅಂದರೆ ಇದರದ್ದು ಅರ್ಥವನ್ನು, ಈ ಜ್ಞಾನವನ್ನು ಅರ್ಥವನ್ನು ತಿಳ್ಕೊಳ್ಳಾರ್ದೆ
ಗುರುಗಳ ಉಪದೇಶವನ್ನು ನಾವು ತಿಳ್ಕೊಳ್ಳಾರ್ದೇನೆ ಅದನ್ನು ನಾವು ಆಚರಣೆಲಾಗಿ ತರದೇನೆ ಮಾಡಿದ್ರೆ ಎಷ್ಟು ಜಪ ಮಾಡಿದ್ರೇನು, ಎಷ್ಟು ನೀರು ಮುಳುಗಿದ್ರೇನು, ತೀರ್ಥಯಾತ್ರೆ ಮಾಡಿದ್ರೇನು ಏನೂ ಪ್ರಯೋಜನವಿಲ್ಲ ಅಂತಂದರೆ ಅನುಸಂಧಾನಕ್ಕೆ ಎಷ್ಟು ಮಹತ್ವವಿದೆ ಅನ್ನೋದನ್ನು ಇಲ್ಲಿ ಜಗನ್ನಾಥದಾಸರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅನುಸಂಧಾನ ಇಂಪಾರ್ಟೆಂಟು, ಅನುಸಂಧಾನವೇ ಇಂಪಾರ್ಟೆಂಟು. ಅದಕ್ಕೆ ಅಲ್ಲಿ ನಾವು ಅದು ಅನುಸಂಧಾನ ಬರಬೇಕು ಅಂತಂದರೆ ಗುರುಗಳ ಅನುಗ್ರಹ ಆಗಬೇಕು, ಅಂದರೆ ಗುರುಗಳ ನಮಗೆ ಉಪದೇಶ ಆಗಬೇಕು. ಆಮೇಲೆ ನಮ್ಮ ಹಿರಿಯರು ಅಂತಂದರೆ ಈಗ ರಾಯರಾಗಲಿ, ನಮ್ಮ ಗುರುಗಳಾಗಲಿ, ಸತ್ಯಾತ್ಮ ತೀರ್ಥರಾಗಲಿ, ಇನ್ನು ನಿಮ್ಮ ಎಲ್ಲ ಬೇರೆ ಬೇರೆ ಮಠಾಧೀಶಕರಾಗಲಿ ಎಲ್ಲರೂ ಶ್ರೇಷ್ಠ ಯತಿಗಳು. ಅವರು ಆ ಪಟ್ಟಕ್ಕೆ ಬಂದಿರ್ತಾರೆ ಅಂತಾರೆ, ಅಷ್ಟು ಯೋಗ್ಯತೆ ಇದ್ದಲ್ಲೇ ಆ ಪಟ್ಟಕ್ಕೆ ಬಂದಿರ್ತಾರೆ. ಅವ್ರ ತಪಶಕ್ತಿ, ಅವರು ಕಠಿಣ ವ್ರತ ನೋಡಿದರೆ ಗಾಬರಿ ಆಗ್ತದೆ. ಹೇಗಿರ್ತಾರೆ ಅವರು ಅಂತಂದ್ಬಿಟ್ಟು, ಎಷ್ಟು ಕಠಿಣ ವ್ರತವನ್ನು ಮಾಡ್ಕೊಂಡಿರ್ತಾರೆ ಅವರೆಲ್ಲ, ಎಲ್ಲ ಯತಿಗಳು ಹಾಗಿರ್ತಾರೆ. ಸೊ ಅದಕ್ಕೆ ಎಲ್ಲ ನಮ್ಮ ಮಠದ ಅಧಿಕಾರಿಗಳು ಅಷ್ಟೇ ಅಲ್ಲ, ಎಲ್ಲ ಮಠದ ಸ್ವಾಮಿಗಳೆಲ್ಲ ಎಷ್ಟು ಅವರೆಲ್ಲರೂ ಕಷ್ಟವಾದಂತಹ ಜೀವನ ಅಂಥದ್ರೊಳಗೆ. ಯಾಕಂದರೆ ಆದರೆ ಅವರು ಅದನ್ನು ಕಷ್ಟ ಅಂತ ತಗೊಂಡಿರೋಂಗಿಲ್ಲ, ಅವ್ರಿಗೆ ಅದು ಕಷ್ಟ ಅನಿಸೋದೇ ಇಲ್ಲ. ಯಾಕಂದರೆ ಅದರಲ್ಲಿ ಅಷ್ಟು ಭಗವಂತನ ಭಕ್ತಿಯಲ್ಲಿ ಅಷ್ಟು ಲೀಲಾಗಿರ್ತಾರೆ. ಮತ್ತು ಯಾರು ಭಗವಂತನಲ್ಲಿ ಶ್ರದ್ಧೆ ಭಕ್ತಿ ಇದ್ದದಕ್ಕೆ ಭಗವಂತ ಶಕ್ತಿನೂ ಕೊಟ್ಟಿರ್ತಾನೆ. ನಮ್ಮ ಶ್ರದ್ಧಾಭಕ್ತಿ, ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ, ನಿಮ್ಮ ಶ್ರದ್ಧಾಭಕ್ತಿ ಭಾಳ ಕಡಿಮೆ ಬೀಳುತ್ತದೆ ಅಂತ ಹೇಳ್ತಿದ್ರು ನಮಗೆ ಯಾವಾಗಲೂ. ಅದಕ್ಕೆ ಅಷ್ಟು ನಮ್ಮ ಶ್ರದ್ಧಾಭಕ್ತಿ ಅಷ್ಟು ಸ್ಟ್ರಾಂಗ್ ಇಲ್ಲದೆ ಹೋದದ್ದಕ್ಕೆ ಅಷ್ಟು ನಾವು ಅದಕ್ಕೆ ಸ್ಟ್ರಾಂಗ್ ಆಗಿ ಅನುಷ್ಠಾನ ಮಾಡಲಿಕ್ಕೆ ಆಗಂಗಿಲ್ಲ ನಮಗೆ. ಇದು ನಮಗೆ ಆಗಂಗಿಲ್ಲ, ಆರೋಗ್ಯ ಸರಿಗಿಲ್ಲ ಅಂತ ಬಿಟ್ಬಿಡ್ತೀವಿ. ಅದು ನಮ್ಮ ಯೋಗ್ಯತಾನುಸಾರವಾಗಿ ಭಗವಂತ ಆರೋಗ್ಯ ಕೊಟ್ಟಿರ್ತಾನೆ, ನಾವು ಮಾಡ್ತೀವಿ. ಅದು ನಾವು ಜಾರ್ಕೊಂಡು ಹೋಗೋದು ಎಲ್ಲ ಭಗವಂತ ಮೇಲೆ ಹಾಕಿ ಜಾರ್ಕೊಂಡು ಹೋಗೋ ಸ್ವಭಾವ ನಮ್ಮದು. ಪ್ರಯತ್ನ, ಅದಕ್ಕೆ ಎಲ್ಲದಕ್ಕೂ ಪ್ರಯತ್ನ ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅನುಸಂಧಾನ ಬೇಕು, ಗುರುಗಳ ಅನುಗ್ರಹ ಬೇಕು, ಗುರುಗಳ ಉಪದೇಶ ಬೇಕು, ಹಿರಿಯರ ಅನುಸರಣೆ ಮಾಡಬೇಕು. ಈ ರಾಯರಂಥವರೆಲ್ಲ ಟೀಕಾರಾಯರಂಥವರು ಏನು ಮಾಡಿರ್ತಾರೆ ಆ ರೀತಿಯಾಗಿ ಅವರ ಅನುಸರಣೆ. ಈಗ ಅವರು ಇದ್ದಂತಹ ಜೀವನವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅವ್ರನ್ನ ಅನುಸರಿಸಿ ಅಂತಂದ್ರೇನು, ಅವ್ರ ಗ್ರಂಥದಲ್ಲಿ ನಾವು ಹೇಗಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಆ ಅನುಸರಣೆ ಮಾಡಿರಬೇಕು ಅಂತ ಅರ್ಥ. ಆದರೆ ಅವ್ರ ಜೀವನ ಹೇಗೆ ಕಳೆದ್ರು, ಕಷ್ಟವಾದಂಥದ್ದು ದೈಹಿಕವಾದ ದಂಡನೆ ಮಾಡಿ ಅದು ನಮಗಾಗೋದಿಲ್ಲ, ಅಷ್ಟು ನಮಗೆ ಇರೋದಿಲ್ಲ. ಆದರೆ ಅವ್ರ ಗ್ರಂಥದಲ್ಲಿ ಬರೆದಂಥದ್ದು ವಿಷಯವನ್ನು ಆಚರಣೆಗೆ ತರುವುದು, ಅದೇ ಅವ್ರನ್ನ ಅನುಸರಿಸಿ ಹೋಗುವುದು ಅಂತಂದರೆ ಇದೇ ರಾಜಾಗಿ. ಅದಕ್ಕೆ ಆಪಾದ ಮೌಳಿ ಪರ್ಯಂತ ಅಂತ ಗುರುರಾಮನ ಆಕೃತಿಯನ್ನು ಸ್ಮರೆಯುತ್ತೆ ಅಂತ ಹೇಳ್ತೀವಲ್ಲ, ಆಕೃತಿ ಅಂತಂದ್ರೆ ಅವರ ಬರೆದಂಥ ಕೃತಿಗಳನ್ನು ರಾಘವ ಸ್ತೋತ್ರದಲ್ಲಿ ಹೇಳ್ತೀವಿ. ಆಕೃತಿಯನ್ನು ಸ್ಮರೆಯುತ್ತಂತ ಅಂದರೆ ಅವರ ಆಕೃತಿ ಅಂತಂದ್ರೂ ಸರಿಯೇ. ಯಾಕಂದರೆ ಅವರು ಎಷ್ಟು ಕಷ್ಟವಾದಂಥ ಜೀವನ ತೆಗೆದು ಎಲ್ಲ ಭಗವಂತನ ಸೇವೆ ಮಾಡಿದ್ದಾರೆ ಅಂತ. ಅವರು ಹೇಗೆ ಸೇವೆ ಮಾಡಿದರೆ ಭಗವಂತ ಒಲಿದಿದ್ದಾನೆ ಹಾಗೆ ನಮಗೂ ಒಲಿತಾನೆ ಅಂತ ಒಂದು ಖಾತ್ರಿ. ಅದೇ ಅವರು ಬರೆದಂಥ ಅವ್ರು ಬರೆದಂಥ ಕೃತಿಗಳನ್ನು ಅನುಸರಣೆ ನಾವು ಮಾಡಬೇಕು ಅನ್ನೋದನ್ನು ಇಲ್ಲಿ ಒತ್ತಿಯಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ಎಲ್ಲ ಸಕಲ ಶಾಸ್ತ್ರಗಳನ್ನು ಅಗದಿ ಅರಿತಿದ್ದಂಥ ಸಕಲ ಶಾಸ್ತ್ರಗಳು ಯಾರು ಅರ್ತಿರ್ತಾರೋ ಅವ್ರ ಕಡೆಯಿಂದ ನಾವು ಉಪದೇಶ ಪಟ್ಟಿರ್ತೀವೋ ಅವ್ರದ್ದು ಅನುಸರಣೆ ನಾವು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇದೆಲ್ಲ ಸ್ವಲ್ಪ ಕಠಿಣವಾದಂತಹ ವಿಷಯವಿದೆ. ಅದಕ್ಕೆ ನಾನು ಸ್ವಲ್ಪನೇ ಹೇಳ್ತಾ ಇದ್ದೀನಿ, ಜಾಸ್ತಿ ಹೇಳಿದರೆ ನಿಮಗೆ ಗ್ರಹಣ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೀವೆಲ್ಲ ಇರ್ತೀರಿ ಹಂಗಲ್ಲ, ಆದರೆ ಇದು ಫಸ್ಟ್ ಟೈಮ್ ಕೇಳೋರಿಗೆ ಸ್ವಲ್ಪ ಕಷ್ಟ ಆಗ್ತದೆ. 18 ನಿಮಿಷ ಆಗಿದೆ. ಸರಿ, ಇನ್ನೊಂದು ನುಡಿ ಹೇಳ್ಬಿಡ್ತೀನಿ. ನಾನು ಹೇಳಬೇಡ ಅಂತ ಐ ವಾಸ್ ಇನ್ 2 minutes. ಇನ್ನೊಂದು ನುಡಿ ಹೇಳ್ಬಿಡ್ತೀನಿ. ಮತ್ತೆ ಚಿದ್ದೇಹದ ಒಳಗೆ 80,725 ಮೂರ್ತಿಯ ರೂಪದಲ್ಲಿ ಇಪ್ಪು ಜೀವರಿಗೆ. ಮತ್ತೆ ಚಿದ್ದೇಹದೊಳಗೆ ಅಂತಂದರೆ ಸ್ವರೂಪ ದೇಹದಲ್ಲಿ ಎಲ್ಲ ಜೀವರಾಶಿಗಳಿಗೆ ಬಿಂಬರೂಪಿ ಪರಮಾತ್ಮ ಡಿಫ್ರೆಂಟು, ಪ್ರತಿಯೊಂದು ಜೀವರಾಶಿಗೆ ಡಿಫ್ರೆಂಟು. ಆದರೆ ಸ್ವರೂಪ ದೇಹದಲ್ಲಿ ಮಾತ್ರ ನರಸಿಂಹರೂಪಿ ಪರಮಾತ್ಮ ಇರ್ತಾನೆ. ಎಷ್ಟು 8,725 ರೂಪದಿಂದ ಭಗವಂತ ನರಸಿಂಹರೂಪಿ ಪರಮಾತ್ಮ ಇರ್ತಾನೆ ಅಂತ. ಅದು ಕೂಡ ಹಾಗೆ ನರಸಿಂಹ ಅಂತ ಕೌಂಟ್ ಮಾಡಿ ಅದರ ಸಂಖ್ಯೆಯನ್ನು ಉಲ್ಟಾ ಮಾಡಿಕೊಂಡು ಆ ರೀತಿಯಾಗಿ ಕೌಂಟ್ ಮಾಡಿದರೆ ಈ ರೀತಿಯಾಗಿ ಬರ್ತದೆ. ಜೀವರಿಗೆ ನರಸಿಂಹ ರೂಪದಲ್ಲಿತ್ತು ಜೀವರಿಗೆ ನಿತ್ಯದಲ್ಲಿ ಹಗಲಿರುಳು ಬಪ್ಪ ಅಪಮೃತ್ಯುವಿಗೆ ಮೃತ್ಯುವೆನಿಸುವ. ಅರೆ ಹಗಲು ರಾತ್ರಿ ಕೂಡ ಸತತವಾಗಿ ನಮ್ಮ ಸ್ವರೂಪ ದೇಹದ ಕೂತ್ಬಿಟ್ಟಿದ್ದಾನೆ, ಸತತವಾಗಿ ನಮ್ಮ ಜೊತೆಯಲ್ಲಿ ಇದ್ದಾನೆ, ಹಗಲಿರುಳು ಇರ್ತಾನೆ. ಅಲ್ಲಿ ಬಪ್ಪನೇ ಇದ್ದವನು ಏನು ಮಾಡ್ತೇವೆ, ಅಪಮೃತ್ಯುವಿಗೆ ಮೃತ್ಯುವೆನಿಸುವ. ಮೃತ್ಯುವಿಗೆ ಅವನು ಮೃತ್ಯು ಆಗ್ತದೆ, ಅದು ನಮ್ಮ ಅಪಮೃತ್ಯು ಯಾವಾಗ ಬರ್ತದೆ, ನಾವು ಹಿರಿಯರನ್ನು ನಮಗಿಂತ ಯೋಗ್ಯತೆಯಲ್ಲಿ ಹಿರಿಯರ ಬರೇ ವಯಸ್ಸದಲ್ಲಿ ದೊಡ್ಡವರು. ನಮ್ಮ ಬ್ರಾಹ್ಮಣ ಜಾತಿಗೆ
ವಯಸ್ಸಿಗೆ ಮಹತ್ವ ಇಲ್ಲ. ಈ ನಾವು ಪಾಠ ಹೇಳುವಂಥದ್ದು ಆಚಾರಗಳು ನಮ್ಮ ಅರ್ಧ ವಯಸ್ಸು ಇರ್ತದೆ ಅವ್ರಿಗೆ. ನಾವು ಈಗ ತಿರುಗಿ 77 ವಯಸ್ಸು, ಅವರೆಲ್ಲ 25-30 ವರ್ಷ ಇರ್ತಾರೆ. ಅವ್ರಿಗೆ ನಾವು ನಮಸ್ಕಾರ ಮಾಡ್ತೀವಿ, ಹಿರಿ ಅಂತೀವಿ. ಅದಕ್ಕೆ ನಮ್ಮ ಬ್ರಾಹ್ಮಣ ಜಾತಿಗೆ ದೊಡ್ಡವರು ಗಣನೆ ಮಾಡೋದು ಜ್ಞಾನದಲ್ಲೇ, ಜ್ಞಾನರೂಪವಾದಂಥದ್ದು ದೊಡ್ಡವರು ಗಣನೆ. ಇನ್ನು ಯಾರು ಶಾಸ್ತ್ರ ರೂಪ ಮಾಡಿಲ್ಲ ಅಲ್ಲಿ ವಯಸ್ಸು ಕಾರಣ ಆಗ್ತದೆ, ಫ್ಯಾಮಿಲಿಯಲ್ಲಿ ವಯಸ್ಸು ಕಾರಣ ಆಗ್ತದೆ. ಆದರೆ ಕೂಡ ಇದು ನಾವು ಅವ್ರಿಗೆ ನಾವು ಜ್ಞಾನಕ್ಕೆ ಹೆಚ್ಚು ಮಹತ್ವ ಅಂತ ಹೇಳ್ತಾ ಇದ್ರಲ್ಲಿ. ಸೊ ಅದಕ್ಕೆ ಇಲ್ಲಿ ಸ್ವರೂಪ ದೇಹದಲ್ಲಿ ಏನು ನರಸಿಂಹರೂಪಿ ಪರಮಾತ್ಮ ಕೂತಿದ್ದಾನೋ, ನಮಗೆ ಅಪಮೃತ್ಯು ಬರ್ತದೆ, ಅದಕ್ಕೆ ಮೃತ್ಯು ಆಗಿರ್ತಾನೆ ಅಂತಂದ್ರೇನು, ಅಪಮೃತ್ಯುವನ್ನು ಪರಿಹಾರ ಮಾಡ್ತಾನೆ ಅಂತ ಅರ್ಥ. ಸೊ ನಾವು ಅಪಮೃತ್ಯು ಬರದೇ ಇರೋ ಹಾಗೆ ನೋಡ್ಕೋತಾನೆ ಅಂತ. ಹೇಗೆ ನೋಡ್ಕೋತಾನೆ ಅಂದರೆ, ಹಿರಿಯರದು ನಾವು ಅಪಮಾನ ಮಾಡಬಾರ್ದು, ಯಾರ ಬಗ್ಗೆನೂ ನಿಂದನೆ ಮಾಡಬಾರ್ದು. ನಮಗೆ ವಿಷಯಕ್ಕೆ 2 ಕಾರಣ. ಒಂದು, ವಿಷಯ ನಮ್ಗೆ ಸರಿಯಾಗಿ ಗೊತ್ತಿರೋದಿಲ್ಲ, ಇನ್ನೊಂದು ಒಂದು ಅಪಮಾನಾಸ್ಪದವಾದಂಥದ್ದು ಮಾತಾಡ್ಬಿಡು. ಅವ್ರು ಎದುರಿಗೇನೆ ಮಾತಾಡ್ಬೇಕಂತೇನು ಇಲ್ಲ, ಅಥವಾ ನಾವು ಜೋರಾಗಿ ಇನ್ನೊಬ್ರು ಮುಂದೆ ಹೇಳಬೇಕಂತೂ ಇಲ್ಲ. ನಮ್ಮ ಮನಸ್ಸಿನಲ್ಲಿನೇ ಅವ್ರ ಬಗ್ಗೆ ಇಂಥ ನೆಗೆಟಿವ್ ವಿಚಾರ ಬಂದ್ರೇ ಅದು ಅಪಮೃತ್ಯುವಿಗೆ ಕಾರಣ ಆಗ್ತದೆ. ಇದಕ್ಕೆ ಜಗನ್ನಾಥದಾಸರೇ ಉದಾಹರಣೆ. ಅವರೇನು ವಿಜಯದಾಸರಿಗೆ ಡೈರೆಕ್ಟ್ ಹೋಗಿ ಅಪಮಾನ ಮಾಡಿದ್ದಿಲ್ಲ ಅಥವಾ ಕೆಟ್ಟದ್ದು ಮಾತಾಡಿದ್ದಿಲ್ಲ, ಆದರೆ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಅನಾದರವನ್ನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಾರೆ. ಅವರು ಯಾರು ಮುಂದೆ ಅಂದಿಲ್ಲ. ಆದರೂ ಕೂಡ ಅವರು ಅಪಮೃತ್ಯು ಬಂದಿತ್ತು. ಅದಕ್ಕೆ ಗೋಪಾಲದಾಸರು ತಮ್ಮ ಆಯುಷ್ಯವನ್ನು ಕೊಟ್ಟು ಈ ಗ್ರಂಥ ರಚನೆಯನ್ನು ಮಾಡಿಸಿದ್ದಾರೆ. ಸೊ ಅದಕ್ಕೆ ನಾವು ಇನ್ನೊಬ್ಬರ ನಿಂದೆ ವಿಷಯ ಏನು ನಮ್ಗೆ ಗೊತ್ತಿರೋದಿಲ್ಲ, ಅದಕ್ಕೆ ನಾವು ಯಾವಾಗಲೂ ನಿಂದೆ ಮಾಡಬಾರ್ದು. ಆಮೇಲೆ ಇವಾಗ ಅವ್ರದ್ದು ವರ್ತನೆ ನೋಡಿಬಿಟ್ಟು ಅವ್ರು ಕೆಟ್ಟವರು ತಂದುಬಿಟ್ಟು ನಾವು ಹಾಗೆ ಗಣನೆ ಮಾಡಬಾರ್ದು. ಅವ್ರದ್ದು ಈಗ ಜಯ ವಿಜಯರು ಅವರು ದ್ವಾರಪಾಲಕರು, ಭಗವದ್ಭಕ್ತರು, ಅದು ಹೆಸರಾಗಿ ಹುಟ್ಟು ಬಂದರು, ಕೆಟ್ಟ ವರ್ತನೆ ಮಾಡಿದರು. ಹಾಗಾದ್ರೆ ಬಟ್ ಅವರು ಸ್ವರೂಪತಃ ಯಾರು ಹೇಗಿರ್ತಾರೆ ನಮಗೆ ಏನೂ ಜಡ್ಜ್ ಮಾಡಿಸೋದಿಲ್ಲ. ಅದಕ್ಕೆ ನಾವು ಯಾರಿಗೂ ನಾವು ಕೆಟ್ಟದಾಗಿ ವರ್ಣನೆ ಮಾಡಬಾರ್ದು, ಕೆಟ್ಟ ನಿಂದನೆ ಮಾಡಬಾರ್ದು ಅಂತ ಹೇಳಿ. ಅದಕ್ಕೆ ನಮಗೆ ಅಪಮೃತ್ಯುವನ್ನು ಪರಿಹಾರ ಮಾಡೋದವನು, ಭೃತ್ಯವತ್ಸಲ ಭಕ್ತರಿಗೆ ಸಂರಕ್ಷಣೆ ಮಾಡುವವನು, ಭಯ ನಿವಾರಣ ನಮ್ಮ ಅಪಮೃತ್ಯುವನ್ನು ಪರಿಹಾರ ಮಾಡುವವನು, ಭಾಗ್ಯ ಸಂಪನ್ನ ಅಂದರೆ ವಿಜ್ಞಾನಮಯವಾದಂತಹ ಲಕ್ಷ್ಮೀದೇವಿ ದ್ವಾರ ನಮಗೆ ವಿಜ್ಞಾನಮಯ ಲಕ್ಷ್ಮೀದೇವಿ ಅಭಿಮಾನ ದೇವತೆ. ನಮಗೆ ವಿಜ್ಞಾನ ಅಂದರೆ ಶ್ರೇಷ್ಠವಾದಂಥ ಜ್ಞಾನವನ್ನು ಕೊಡ್ತಾನೆ. ಮುಕ್ತಿದಲ್ಲಿರೋದಂಥದ್ದು ಕೂಡ ಜ್ಞಾನಮಯನೇ ಕೊಡ್ತಾನೆ. ಮುಕ್ತಿ ಸಿಗುವಂಥ ಜ್ಞಾನವನ್ನು ನಮಗೆ ಕೊಡ್ತಾನೆ ಭಗವಂತ ಅಂತಲ್ಲಿ ಹೇಳ್ತಾ ಇದ್ದಾರೆ. ನಾನು ವಿಷಯವನ್ನು ಯಾವುದೂ ಬಿಡ್ತಾ ಇಲ್ಲ, ಎಲ್ಲ ಹೇಳ್ತಾ ಇದ್ದೀನಿ, ಅದೇ ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ನೀವು ಎಲ್ಲರೂ ಸರಿಯಾಗಿ ಅಧ್ಯಯನ ಮಾಡೋಕ್ಕೂ ನಮ್ಮಲ್ಲಿ ವಿನಂತಿ. ಗುರುಗಳ ಅನುಗ್ರಹ ಎಲ್ಲರಿಗೂ ಆಗಲಿ, ಎಲ್ಲರಿಗೂ ಕ್ಷೇಮವಾಗಲಿ. ಜೈ ಶ್ರೀರಾಮ್.